ಯಾಕೆ ಶ್ರೀನಿವಾಸ ತೀರ್ಥರಿಗೆ ಶ್ರೀನಿವಾಸ ಆಚಾರ್ಯರೇನು ಏನು ಆನಂದ ಅವರಿಗೆ. ರಾಘವೇಂದ್ರ ಸ್ವಾಮಿಗಳಂತಹ ಒಬ್ಬ ಜ್ಞಾನಿಗಳು ಹತ್ತಿರದಲ್ಲಿ ಬಂದಿದ್ದಾರೆ. ಅವರು ಗ್ರಂಥ ರಚನೆ ಮಾಡುವುದಕ್ಕೆ ನನ್ನ ಒಂದು ಅಳಿಲು ಸೇವೆ ಆಗ್ತದೆ ಅಂದರೆ ಅವಶ್ಯವಾಗಿ ತೆಗೆದುಕೊಂಡು ಹೋಗಬಹುದು. ಆದರೆ ಮಡಿಯಲ್ಲಿ ಇಟ್ಟಿದ್ದೇವೆ, ಅದನ್ನು ಶುದ್ಧವಾದ ಮಡಿಯಲ್ಲಿ ಕೊಡ್ತೀವಿ. ನೋಡ್ರಿ ಎಷ್ಟು ಇವತ್ತು ನಾವು ಹೇಗೆ ಬೇಕಾದರೆ ಅನೇಕ ಜನ ಅಂತಾರೆ, ನಾವು ಓದಿದ್ರೆ ಸಾಕಲ್ಲ, ನೀವು ಮಡಿ ಉಟ್ಕೊಂಡೇ ಓದ್ರಿ, ಪಂಚೆ ಉಟ್ಕೊಂಡೇ ಓದ್ರಿ, ದೇವ್ರ ಮುಂದೆ ಕೂತೇ ಓದಬೇಕು, ಪದ್ಮಾಸನನೇ ಹಾಕಬೇಕು, ಇದೆಲ್ಲ ಯಾಕೆ? ನಾವೇನೋ ಬೂಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಕೈಯಾಗಿ ಸಿಗರೇಟ್ ಇದ್ಕೊಂಡು ಒಂದು ಕಡೆ ಪುಸ್ತಕ ಒಂದು ಕಡೆ ಸಿಗರೇಟು ಓದೋರಿದ್ದಾರೆ. ಇಂಥವ್ರು ಬುದ್ಧಿವಂತರು ಇರ್ತಾರೆ, ಸದಾಚಾರ ಇಲ್ಲ. ಗ್ರಂಥ ಬರೀಬೇಕಾದ್ರೆ ಎಷ್ಟು ಶ್ರದ್ಧೆ. ತುಂಗಭದ್ರಾ ನದಿಯಲ್ಲಿ ಯಾವ ಸಂದರ್ಭದೊಳಗೆ ವಿಶೇಷವಾಗಿ ಅದು ಪ್ರಾಯ ಯಾವಾಗದು ಆಷಾಢ ಮಾಸದಲ್ಲಿ ಗಂಗಾ ಪ್ರವೇಶ, ಅಂತಹ ಸಂದರ್ಭದಲ್ಲಿ ಗಂಗಾ ಸನ್ನಿಧಾನ ಇದ್ದಾಗ ಆ ನೀರನ್ನು ಮಡಿಯಲ್ಲಿ ಸ್ನಾನ ಮಾಡಿ ತೆಗೆದುಕೊಂಡು ಬಂದು ಆ ಗಂಗಾ ಸನ್ನಿಧಾನ ಇರುವ ತುಂಗಭದ್ರಾ ನೀರಿನಿಂದ ಮಾಡಿದಂತಹ ಪವಿತ್ರವಾದ ಮಸೀದು, ಸ್ವಯಂ ಶಾಸ್ತ್ರವೇ ಒಂದು ಗಂಗೆ, ಅದರೊಳಗೂ ವಿಶೇಷವಾದ ಗಂಗಾ ಜಲದಿಂದ ಮಾಡಿದಂತಹ ಮಸಿ, ಅದನ್ನು ಮಡಿಯಲ್ಲಿ ಇಟ್ಟಿದ್ದೇವೆ ಅಂತ ಅದನ್ನು ಕೊಡ್ತಾರೆ. ರಾಯರಿಗೆ ಒಯ್ದು ಕೊಟ್ಟರೆ ರಾಯರು ಸ್ವತಃ ತಾವೇ ನದಿ ದಾಟಿ ಈ ಕಡೆಗೆ ಬಂದರು. ಏನು ಗ್ರಂಥಗಳನ್ನು ಬರಿತೀರಿ ನೋಡೋಣ ಅಂತ ತೋರಿಸಿದರೆ ಪರಮಾನಂದ ಪಟ್ಟರು ರಾಘವೇಂದ್ರ ಸ್ವಾಮಿಗಳು. ಎಷ್ಟು ಸುಂದರವಾಗಿ ನ್ಯಾಯಾಮೃತ ಗ್ರಂಥಕ್ಕೆ ಶ್ರೀನಿವಾಸ ತೀರ್ಥರು ಬರೆದ ವ್ಯಾಖ್ಯಾನ ಬಿಟ್ಟರೆ ನ್ಯಾಯಾಮೃತದ ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ನ್ಯಾಯಾಮೃತ, ವಿಷ್ಣು ತತ್ವನಿರ್ಣಯ, ದಶಪ್ರಕರಣಗಳು, ಅದಲ್ಲದೆ ತೈತ್ತಿರೇಯೋಪನಿಷತ್ತು, ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ, ಅನೇಕ ಗ್ರಂಥಗಳಿಗೆ, ಟೀಕಾ ಗ್ರಂಥಗಳಿಗೆ ಅವರು ಬರೆದ ವ್ಯಾಖ್ಯಾನಗಳನ್ನೆಲ್ಲ ಒಂದೊಂದಾಗಿ ನೋಡಿ 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 ಆನಂದ ಬಾಷ್ಪಗಳನ್ನು ಸುರಿಸಿದ್ದಾರೆ. ಸುರಿಸಿ ಆ ಶ್ರೀನಿವಾಸಾಚಾರ್ಯರ ಮೇಲೆ ತಲೆಯ ಮೇಲೆ ಕೈ ಇಟ್ಟು ಪೂರ್ಣ ಆಶೀರ್ವಾದ ಮಾಡಿದರು ರಾಯರು. ನೀವು ಮಾಡ್ತಾ ಇರೋ ಕಾರ್ಯ ಬಹಳ ಉತ್ತಮ ಕಾರ್ಯ, ಶ್ರೇಷ್ಠವಾದ ಕಾರ್ಯ, ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ, ಇದು ನಿರ್ವಿಘ್ನವಾಗಿ ಸಾಗಲಿ ಅಂತ ಆಶೀರ್ವಾದ ಮಾಡಿ, ಬರೇ ನಿರ್ವಿಘ್ನವಾಗಿ ಸಾಗೋದಲ್ಲ, ಮುಂದೆ ಇದರ ಪಾಠ ಪ್ರವಚನ ನಿರಂತರವಾಗಿ ನಡೆಯಲಿ ಅಂತ ಹಾಗೇ ನಡೆದಿದೆ. ಇವತ್ತಿಗೂ ಆ ಪಾಠ ಪ್ರವಚನ ನಿರಂತರವಾಗಿ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನಗಳ ಮೇಲೆ ವಿದ್ವಾಂಸರು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಾರೆ. ಅಷ್ಟೆಲ್ಲ ಆಶೀರ್ವಾದ ಮಾಡುವುದರ ಜೊತೆಗೆ ನೀವು ಇಷ್ಟು ದಿವಸ ಬರೀ ಶ್ರೀನಿವಾಸ ಆಚಾರ್ಯರಾಗಿದ್ರಿ, ಇನ್ನು ಮೇಲೆ ನೀವು ಗೃಹಸ್ಥರಾಗಿರಬಹುದು, ಆದರೂ ನೀವು ಬರೀ ಆಚಾರ್ಯರಲ್ಲ, ಶ್ರೀನಿವಾಸ ತೀರ್ಥರು ಅಂತ ತೀರ್ಥ ಪದವಿಯನ್ನೇ ಕೊಟ್ಟು ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಇದರೊಳಗೆ ರಾಘವೇಂದ್ರ ಸ್ವಾಮಿಗಳದ್ದು ಸಣ್ಣತನ ಏನಾಯಿತು? ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಶ್ರೀನಿವಾಸ ತೀರ್ಥರು ಅಪಾರವಾದ ಗೌರವವನ್ನೇ ಇಟ್ಟುಕೊಂಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ನಾನು ಸಣ್ಣವ, ನನಗಿಂತಲೂ ನೀನೇ ದೊಡ್ಡವ ಅಂತೇನು ಅವರು ಹೇಳಲಿಲ್ಲ, ಅನುಗ್ರಹ ಮಾಡಿ ಕೊಟ್ಟದ್ದು. ಅನುಗ್ರಹ ಮಾಡಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿ ತೀರ್ಥ ಅನ್ನುವ ಬಿರುದನ್ನು ಕೊಟ್ಟು ಇವರು ಮಾಡಿದ ಕಾರ್ಯಕ್ಕೆ ಪುರಸ್ಕಾರ ಮಾಡಿದರೆ, ಒಬ್ಬ ಗುಣವಂತನಾದ ವ್ಯಕ್ತಿಯಲ್ಲಿರುವ ಗುಣವಂತಿಕೆಯನ್ನು ಕಂಡು ಪುರಸ್ಕಾರ ಮಾಡುವಂತಹ ಮಹಾ ಔದಾರ್ಯವನ್ನು ರಾಘವೇಂದ್ರ ಸ್ವಾಮಿಗಳು ತೋರಿದ್ದರೊಳಗೆ ಅವರ ಅದ್ಭುತವಾಗಿರತಕ್ಕಂತಹ ಹಿರಿದಾದ ವ್ಯಕ್ತಿತ್ವವನ್ನು ಇದು ತೋರಿಸ್ತದೆ ಹೊರತು ಅವರಿಗೆ ಯಾವ ತರಹದ ವ್ಯಕ್ತಿತ್ವದ ಘನತೆಗೆ ಕುಂದು ಬರುವ ಕೆಲಸ ಇಲ್ಲಿ ಸರ್ವಥಾ ಇಲ್ಲ. ಆ ಒಂದು ಔದಾರ್ಯವನ್ನು ತಿಳಿಯದೆ ಅನೇಕ ಜನ ಇದರ ಅಪಾರ್ಥ ಮಾಡಿಕೊಂಡಿದ್ದಾರೆ. ಅಂತಹ ದೊಡ್ಡ ಔದಾರ್ಯವನ್ನು ತೋರಿಸಿದವರು. ತೀರ್ಥ ಪದವಿಯನ್ನೇ ಇನ್ನೊಬ್ಬರಿಗೆ ಕೊಡೋದು ಅಂದರೆ ಎಷ್ಟು ದೊಡ್ಡದಾದಂತಹ ತ್ಯಾಗ, ಎಷ್ಟು ದೊಡ್ಡ ಔದಾರ್ಯ. ಆ ತರಹದ ಒಂದು ವಿಶೇಷವಾದ ಮಾನವನ್ನು, ಸನ್ಮಾನವನ್ನು, ಪುರಸ್ಕಾರವನ್ನು ಆ ಗುಣವಂತರಿಗೆ ಎಷ್ಟೋ ಜನ ಕವಿಗಳು ಹೇಳಿಕೊಂಡದ್ದುಂಟು. ವಿದ್ವಾಂಸೋ ವಸುಧಾತಲೆ ಪರವಚ ಶ್ಲಾಘಾಸು ವಾಚಮಯ್ಯಮಾಹ ಭೂಪಾಲ ಕಮಲ ವಿಲಾಸ ಮದಿರೋನ್ಮೀಲನ್ ಮದಾ ಘೂರ್ಣಿತಾಃ ಆಸ್ತ್ಯೇ ಧಾಸ್ಯತಿ ಕಸ್ಯ ಲಾಸ್ಯ ಮಧುನಾ ಧನ್ಯಸ್ಯ ಕಾಮಾಲಸಸ್ ವರ್ವಾ ಮಾಧರ ಮಾಧುರೀ ಮಧರಯನ್ ವಾಚಾಂ ವಿಲಾಸೋ ಮಮ. ಒಬ್ಬ ಕವಿ ಅಳತಾನೆ, ಗಳಗಳ ಅಂತ ಅಳತಾನೆ, ನಾನು ಮಾಡಿದ ಕವಿತ್ವ ಓದ್ಲಿಕ್ಕೆ ಯಾರಿದ್ದಾರೆ ಪ್ರಪಂಚದೊಳಗೆ ಅಂತ. ರಾಜ ಮಹಾರಾಜರು ಮದಿರಾಪಾನ ಮಾಡಿ ಭೋಗದಲ್ಲಿ ಆಸಕ್ತರಾಗಿ ತಾವಾಯಿತು, ತಮ್ಮ ಭೋಗ ಆಯಿತು, ವಿಲಾಸ ಆಯಿತು, ಲಾಸ ಆಯಿತು, ಅದರೊಳಗೆ ಅವರು ಮಗ್ನರಾಗಿದ್ದಾರೆ. ಇನ್ನು ವಿದ್ವಾಂಸರಿಗೆ ಅರ್ಥ ಆಗ್ತದೆ, ತಿಳಿಯುತ್ತದೆ, ಆದರೆ ಇನ್ನೊಬ್ಬರನ್ನು ಹೊಗಳಬೇಕು ಅಂದರೆ ಅವರಿಗೆ ದೊಡ್ಡ ಮೈ ಮೇಲೆ ಬಂದ ಹಾಗೆ ಆಗ್ತದೆ. ಒಬ್ಬರನ್ನು ಹೊಗಳುವುದಿಲ್ಲ ಅವರು. ಪರವಚ ಶ್ಲಾಘಾಸು ವಾಚೀಯಮಾಹ, ಇನ್ನೊಬ್ಬರನ್ನು ಹೊಗಳೋ ಪ್ರಸಂಗ ಬಂತು ಅಂದ್ರೆ ಸಾಕು, ಮೌನವ್ರತ ಗಂಭೀರ, ಬೇಕಾದ ಹರಟಿ ಹೊಡಿತಾರೆ. ಒಬ್ಬರನ್ನು ಹೊಗಳ್ರಿ ಅಂದ್ರೆ ಆಗುವುದಿಲ್ಲ. ಇಂಥ ಪರಿಸ್ಥಿತಿಯೊಳಗೆ ನನ್ನ ಕಾವ್ಯ ಮೂಲೆ ಗುಂಪಾಗಿದೆ ಅಂತ ಅಳತಾನೆ ಆ ಕವಿ. ಆದರೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಅಪವಾದರಾಗಿ
ತಾವು ಮಹಾವಿದ್ವಾಂಸರಾಗಿ, ತಾವು ದೊಡ್ಡ ಟಿಪ್ಪಣಿಕಾರರಾಗಿ, ಜಗನ್ಮಾನ್ಯರಾಗಿ, ಇನ್ನೊಬ್ಬ ಟಿಪ್ಪಣಿಕಾರರನ್ನ ಗೃಹಸ್ಥರನ್ನ ಮುಕ್ತ ಮನಸ್ಸಿನಿಂದ ಹೊಗಳ್ತಾರೆ ಅಂದರೆ ಇದು ಎಂತಹ ದೊಡ್ಡ ಘನತೆ ಇದು. ಆದರೆ ಆ ಘನತೆಗೆ ಕುಂದು ಬರುವ ಕೆಲಸವನ್ನು ಇವತ್ತು ಕೆಲವರು ಮಾಡ್ತಾ ಇದ್ದಾರೆ. ಅವರು ತೀರ್ಥ ಪದವಿಯನ್ನು ಕೊಟ್ಟದ್ದೇ ಸುಳ್ಳು, ಅದು ಇಲ್ಲವೇ ಇಲ್ಲ. ಯಾವ ತೀರ್ಥ ಪದವಿಯನ್ನು ಕೊಟ್ಟ ಘಟನೆ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲ ಮಠದ ಸಂಪ್ರದಾಯದವರು ನಂಬಿ ನಡೆದು ಅದನ್ನು ಬರೆದು ತಮ್ಮ ಗ್ರಂಥದಲ್ಲಿ ದಾಖಲೆ ಮಾಡಿದ್ದಿದೆ. ಅದನ್ನು ಅಲ್ಲಗಳೆಯುವ ಕೆಲಸವನ್ನು ಅನೇಕ ಜನ ಮಾಡ್ತಾರೆ. ಅದು ಸರಿಯಲ್ಲ. ತೀರ್ಥ ಪದವಿಯನ್ನು ಕೊಟ್ಟದ್ದು ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಔದಾರ್ಯದ, ಅವರ ದೊಡ್ಡ ಗುಣಗ್ರಾಹಿಕೆಯ ಸಂಕೇತವಾಗಿದೆ. ಅವರ ಘನತೆಗೆ ಅದೊಂದು ದೊಡ್ಡ ಚಿಹ್ನ ಎಂಬುದಾಗಿ ನಾವು ತಿಳಿಯಬೇಕು. ಈ ತರಹದ ಒಂದೇ ಎರಡೇ, ವಿಶೇಷವಾಗಿ ಅವತ್ತು ನಮ್ಮ ಪೀಠದಲ್ಲಿ ವೇದನಿಧಿ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದರು. ರಾಘವೇಂದ್ರ ಸ್ವಾಮಿಗಳ ಸಮಕಾಲದಲ್ಲಿ ವಿಶೇಷವಾದ ಬಾಂಧವ್ಯ ವೇದನಿಧಿ ತೀರ್ಥರಿಗೂ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೂ ಬಹಳ ವಿಶಿಷ್ಟವಾದಂತಹ ಪ್ರೇಮ ಸೌಹಾರ್ದ ಬಾಂಧವ್ಯ ಇತ್ತು ಅನ್ನುವುದನ್ನು ಕೂಡ ಅವರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ಅಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ಜೀವನದ ಪ್ರತಿಯೊಂದು ಘಟನೆಯೂ ಕೂಡ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ಶಾಸ್ತ್ರದ ತತ್ವಗಳನ್ನು, ಪೌರಾಣಿಕ ಐತಿಹಾಸಿಕವಾದ ಅನೇಕ ಘಟನೆಗಳ ಸತ್ಯತೆಯನ್ನು ಸಮರ್ಥನೆ ಮಾಡುವುದಕ್ಕೆ ತಮ್ಮ ಅನೇಕ ಚರಿತ್ರೆಗಳ ಮೂಲಕ ಜಗತ್ತಿಗೆ ಸಾರಿ ತೋರಿಸಿದವರು, ತಮ್ಮ ಗ್ರಂಥಗಳ ಮೂಲಕನೂ ಉಪದೇಶ ಮಾಡಿದ ಮಹಾನುಭಾವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಅಂತಹ ಮಹಾನುಭಾವರ ಸ್ಮರಣೆಯನ್ನು ಇವತ್ತಿನ ದಿವಸ ನಾವು ಈ 3 ದಿನಗಳಲ್ಲಿ ಯಥಾಶಕ್ತಿಯಾಗಿ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಒಂದು ನಿಮಿತ್ತ, ಜೊತೆಗೆ ಲಕ್ಷ್ಮೀಶ್ವರ ಎಂಬ ಊರಿನಲ್ಲಿ ಸುಮಾರು 50 ವರ್ಷಗಳಿಂದ ಪಾದಯಾತ್ರಾ ಸಂಘ ಅಂತ ಮಾಡಿಕೊಂಡು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಾಗಿ 50 ವರ್ಷಗಳಿಂದ ಒಂದು ವರ್ಷನೂ ತಪ್ಪದೇ ಇದ್ದಂತೆ ಪ್ರತಿ ವರ್ಷ ಪಾದಯಾತ್ರೆಯ ಮೂಲಕ ಲಕ್ಷ್ಮೀಶ್ವರದಿಂದ ಮಂತ್ರಾಲಯದವರೆಗೆ ನಡೆದು ಹೋಗುವಂತಹ 100 ಜನ ಭಕ್ತರಿದ್ದಾರೆ. ಆ ತರಹದ ಒಂದು ಸಂಘದ ಸುವರ್ಣ ಮಹೋತ್ಸವ ಈ ವರ್ಷ ಬಂದಿದೆ. ಆ ನಿಮಿತ್ತವಾಗಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆ ಪಾದಯಾತ್ರಾ ಸಂಘದವರು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಅಂದರೆ ಬೇರೆ ಏನಲ್ಲ, 1 ಕೋಟಿ ಸಲ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪಾರಾಯಣ ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಈಗಾಗಲೇ ಎಷ್ಟೋ ಲಕ್ಷ ಪಾರಾಯಣಗಳಾಗಿವೆ. ತಾವೆಲ್ಲ ಭಗವದ್ಭಕ್ತರು ಕೂಡ ಆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಅವಶ್ಯವಾಗಿ ಪಾರಾಯಣ ಮಾಡಿ ಆ ಗುರುಗಳ ಇಷ್ಟೊತ್ತು ಕೇಳಿದಂತೆ ಆ ಗುರುಗಳ ಸ್ತೋತ್ರದಿಂದ ಶಾಸ್ತ್ರಾರ್ಥ ಜ್ಞಾನ ವಿಶೇಷ ಆಗುವಂತೆ ದೇವರು ಗುರುಗಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡುವ ಮೂಲಕ ಆ ಒಂದು ಪಾರಾಯಣವನ್ನು ಅವಶ್ಯವಾಗಿ ಎಲ್ಲರೂ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪಾರಾಯಣದ ಸಂಖ್ಯೆಯನ್ನು ತಿಳಿಸಿ ಆ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಅಂತಹ ಈ ಮಂತ್ರಾಲಯ ಪಾದಯಾತ್ರಾ ಸಂಘ ನಮ್ಮ ಬಾಬಣ್ಣ ಅವರು ಅದಕ್ಕೆ ನಾಯಕತ್ವವನ್ನು ವಹಿಸಿ ಆ ಪಾದಯಾತ್ರಾ ಸಂಘವನ್ನು ನಡೆಸಿಕೊಂಡು ಹೊರಟಿದ್ದಾರೆ. ಈ ಪಾದಯಾತ್ರಾ ಸಂಘ 50 ವರ್ಷಗಳನ್ನು ಕಾಣುವಂತೆ ಶತಮಾನೋತ್ಸವವನ್ನು ಕಂಡು ಇದೇ ರೀತಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ. ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಅನುಗ್ರಹ ಆ ಎಲ್ಲ ಪಾದಯಾತ್ರಾಚಾರಿಗಳಿಗೂ ಹಾಗೂ ಅವರ ಜೊತೆಗೆ ಸಹಕಾರ ಮಾಡುವ ಎಲ್ಲ ಭಗವದ್ಭಕ್ತರಿಗೂ ಗುರುಗಳ ದೇವರ ಅನುಗ್ರಹ ಪರಿಪೂರ್ಣವಾಗಿ ಆಗಿ ಜ್ಞಾನಭಕ್ತಿ ವೈರಾಗ್ಯಗಳು ಬರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ.